ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಇರಾನ್ ಜಲಮೂಲಗಳ ಮೇಲೆ ಯುಎಸ್ ದಾಳಿಯನ್ನು ಮಾಡಿದೆ. ಅಮೆರಿಕದ 21 ನೆಲೆಗಳ ಮೇಲೆ ಇದೀಗ ಇರಾನ್ ಅಟ್ಯಾಕ್ ಅನ್ನು ಮಾಡಿರುವಂತದ್ದು ಮತ್ತೆ ಉದ್ವಿಗ್ನ ಪರಿಸ್ಥಿತಿಯನ್ನ ತಲುಪ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಏಪ್ರಿಲ್ನಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿತ್ತು. ಕದನ ವಿರಾಮವನ್ನ ಘೋಷಣೆ ಮಾಡಿದ ನಂತರ ಇದೀಗ ಮತ್ತೆ ಯುದ್ಧ ಶುರುವಾಗಿರುವಂತದ್ದು. ಇರಾನ್ ಜಲಮೂಲಗಳ ಮೇಲೆ ಯುಎಸ್ ದಾಳಿಯನ್ನು ಮಾಡಿದೆ. ಅಮೆರಿಕದ 21 ನೆಲೆಗಳ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿರುವಂತದ್ದು. ಅಮೆರಿಕದ 21 ನೆಲೆಗಳ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಇರಾನ್ ಜಲಮೂಲಗಳ ಮೇಲೆ ಯುಎಸ್ ದಾಳಿಯನ್ನು ಮಾಡಿರುವಂತದ್ದು. ಅಮೆರಿಕದ 21 ನೆಲೆಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಉದ್ವಿಗ್ನ ಪರಿಸ್ಥಿತಿಯನ್ನ ತಲುಪ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ. ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಆಲ್ರೆಡಿ ಒಂದು ಸೂಚನೆ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಅದನ್ನ ಮೀರಿ ಇದೀಗ ದಾಳಿಗಳಾಗ್ತಾ ಇರುವಂಥದ್ದು. ಒಂದ್ ಕಡೆನಲ್ಲಿ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇದೀಗ ಯುದ್ಧಕ್ಕೆ ಭಾಗಿಯಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಮೊದಲನೇದಾಗಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಇರಾನ್ ಹಾಗೂ ಇಸ್ರೇಲ್ ಯುದ್ಧವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅದನ್ನ ವಿರೋಧಿಸ್ತಾರೆ. ಆದ್ರೆ ಇದೀಗ ಉದ್ವಿಗ್ನ ಪರಿಸ್ಥಿತಿಯನ್ನ ತಲುಪಿರೋದ್ರಿಂದ ಇರಾನ್ ಕೂಡ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಜಲಮೂಲಗಳ ಮೇಲೆ ದಾಳಿಯನ್ನ ಮಾಡಿರೋದ್ರಿಂದ ಇದೀಗ ಮತ್ತೆ ಈ ಒಂದು ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಂಟ್ರಿ ಕೊಡುವಂತಹ ಸಾಧ್ಯತೆಗಳಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಭೀತಿ ಅನ್ನೋದು ಆವರಿಸಿಕೊಳ್ತಾ ಇದೆ. ಇದರಿಂದ ಇಡೀ ಪ್ರಪಂಚದಾದ್ಯಂತ ಮತ್ತೆ ತೊಂದರೆಗಳು ಶುರುವಾಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂಥದ್ದು. 21 ನೆಲೆಗಳ ಮೇಲೆ ಅಮೆರಿಕದ 21 ನೆಲೆಗಳ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದ ಕಷ್ಟಗಳು ಮತ್ತೆ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಯುದ್ಧ ನಿಲ್ತಾ ಇಲ್ಲ ಅಲ್ಲಿ. ಪ್ರತಿನಿತ್ಯನೂ ಕೂಡ ದಾಳಿ ಪ್ರತಿದಾಳಿಗಳಾಗ್ತಾ ಇರುವಂಥದ್ದು. ಕೆಲವೊಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಇರಾನ್ ಜಲಮೂಲಗಳ ಮೇಲೆ ಯುಎಸ್ ದಾಳಿಯನ್ನ ಮಾಡಿರುವಂಥದ್ದು. ಮತ್ತೆ ಹೆಚ್ಚಾಗ್ತಾ ಇದೆ ಉದ್ವಿಗ್ನ ಪರಿಸ್ಥಿತಿ. ಇರಾನ್ ಹಾಗೂ ಇಸ್ರೇಲ್ನಲ್ಲಿ ಸ್ಟಾಪ್ ಆಗಿದ್ದಂತಹ ಯುದ್ಧ ಪುನರಾರಂಭ ಆಗಿರುವಂಥದ್ದು. ಕದನ ವಿರಾಮ ಏಪ್ರಿಲ್ನಲ್ಲಿ ಘೋಷಣೆ ಮಾಡಲಾಯಿತು. ಅದನ್ನ ಬ್ರೇಕ್ ಮಾಡಿ ಕೊನೆ ಹಂತದಲ್ಲಿತ್ತು. ಒಪ್ಪಂದವನ್ನ ಇನ್ನೇನು ಮಾಡ್ಕೊಳ್ತಾರೆ ಅನ್ನೋಷ್ಟರಲ್ಲಿ ಮತ್ತೆ ಯುದ್ಧವನ್ನ ಶುರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧ ಬೇಡ ಅಂತ ಅಂದಿದ್ರು. ಯಾಕಂತ ಅಂದ್ರೆ ಇರಾನ್ ಒಪ್ಪಂದಕ್ಕೆ ಸಹಿ ಹಾಕುವಂತ ಹಂತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಸ್ರೇಲ್ ದಾಳಿಯನ್ನ ಮಾಡುತ್ತೆ. ಅದಕ್ಕೆ ಪ್ರತಿ ದಾಳಿಯನ್ನ ಇರಾನ್ ಮಾಡುವಂಥದ್ದು. ಹಾಗಾಗಿ ನೀವು ಯುದ್ಧವನ್ನ ಮಾಡಿದ್ರೆ ಒಬ್ಬಂಟಿಯಾಗಿರ್ಬೇಕಾಗತ್ತೆ, ಎಲ್ಲವನ್ನ ಒಬ್ಬಂಟಿಯಾಗಿ ಎದುರಿಸಬೇಕಾಗತ್ತೆ, ನಿಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಒಂದು ಸೂಚನೆಯನ್ನ ಕೂಡ ಕೊಡ್ತಾರೆ, ಎಚ್ಚರಿಕೆಯನ್ನ ಕೊಡ್ತಾರೆ. ಆ ಎಚ್ಚರಿಕೆಯನ್ನ ಮೀರಿ ಯುದ್ಧವನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇರಾನ್ ಕೂಡ ಯುಎಸ್ ನೆಲೆಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರೋದ್ರಿಂದ, ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡ್ತಿರೋದ್ರಿಂದ ಅಮೆರಿಕ ಅಧ್ಯಕ್ಷ ಮತ್ತೆ ಈ ಒಂದು ವಾರ್ನಲ್ಲಿ ಎಂಟ್ರಿ ಕೊಡುವಂತ ಸಾಧ್ಯತೆಗಳಿದೆ.